ಭಾಗ ಫಿರ್ದೋಸ್ ಅವರು ಒಂದು ಅಧಿಕಾರ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆ ವಿಭಾಗಕ್ಕೆ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಫಿರ್ಜೋದ್ ರೋಸೋದ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಖಲೀಲ್ ಅವರು ಚಾಮರಾಜಪೇಟೆ ವಿಧಾನ ಕ್ಷೇತ್ರದಲ್ಲಿ ಸುಮಾರು ಬೀದಿ ಬದಿ ವ್ಯಾಪಾರಿಗಳಿಗೆ ಕಾರ್ಯಚಟುವಟಿಕೆಯನ್ನು ತೊಡಗಿಸಿಕೊಂಡಿದ್ದಾರೆ. ಅದರಿಂದ ಆ ಭಾಗಕ್ಕೆ ಇಲ್ಲಿ ಚಾಮರಾಜಪೇಟೆ ಆಗಿರ್ಬೋದು, ಅನೇಕ ಇನ್ನೂ 6 ವಿಧಾನಸಭಾ ಕ್ಷೇತ್ರ ಇರತಕ್ಕಂಥದ್ದು. ಮಹಿಳೆಗೆ ಬರತಕ್ಕಂಥ ಸವಲತ್ತುಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಗೆ ಆ ಮಹಿಳೆಯರಿಗೆ ಒಂದು ವುಮೆನ್ ಸ್ಟ್ರೀಟ್ ವೆಂಡರ್ಸ್ ಅವ್ರನ್ನ ಯಾವ ರೀತಿಯನ್ನು ಆ ಮಹಿಳೆಗೆ ಆಗಿರ್ತಕ್ಕಂಥ ದೌರ್ಜನ್ಯಗಳನ್ನು, ಮಹಿಳೆ ಆಗಿರ್ತಕ್ಕಂಥ ನರಕವನ್ನು ಅನುಭವಿಸ್ತಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಮೇಲೂ ಎತ್ತು ಅವ್ರನ್ನ ಅಭಿವೃದ್ಧಿಪಡಿಸಬೇಕು. ಏಕೆಂದರೆ ಇವತ್ತು ಪೊಲೀಸ್ ಕಟ ಆಗಿರ್ಬೋದು ಮತ್ತು ಬೇರೆ ಬೇರೆ ಅಲ್ಲಿನ ಪರ್ಕಿಗಳಾಗಿರ್ಬೋದು, ಅನೇಕ ದೌರ್ಜನ್ಯಗಳನ್ನ ಮಹಿಳೆಯರಿಗೆ, ವುಮೆನ್ ಸ್ಟ್ರೀಟ್ ವೆಂಡರ್ಸ್ಗೆ ಆ ಮಹಿಳೆ ಕೇಂದ್ರ ಬಿಂದುವಿಗೆ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಮಹಿಳೆಯರಿಗೆ ನಾವು ಆಯ್ಕೆ ಮಾಡಿದ್ದೀವಿ. ಇನ್ನು ಮುಂದೆ ಅವರು ಕಾರ್ಯಚಟುವಟಿಕೆಯನ್ನು ಸ್ವಸಹಾಯ ಗುಂಪು ಮಾಡೋದಲ್ಲಾಗಿರ್ಬೋದು, ಮಹಿಳೆಯರಿಗೆ ಅನೇಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸವಲತ್ತು ಕೊಡಿಸೋದಾಗಿರ್ಬೋದು, ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಸಂಘಟನೆಯನ್ನು ಬಲಪಡಿಸಬೇಕು. ಸರಿ ಸಮಾನ ಜನಾಂಗವನ್ನು, ನಮ್ಮ ಕುವೆಂಪು ಬರತಕ್ಕಂಥ ಸರ್ವ ಜನಾಂಗದ ಒಂದು ಜನಾಂಗವನ್ನು ಎಲ್ಲರೂ ಸರಿ ಸಮಾನಗೆ ತಗೊಂಡ್ಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ಖಲೀಲ್ ಅವರು ಒಳ್ಳೆ ಮಹಿಳಾ ವಿಭಾಗ ಜಿಲ್ಲಾಧ್ಯಕ್ಷರನ್ನು ಕರೆತಂದು ಇವತ್ತು ಆಯ್ಕೆ ಮಾಡಿದ್ದಾರೆ. ಅದು ಗೌತಮ್ ಅವರು ಶಿಫಾರಸು ನೀಡಿದ್ದಾರೆ ಅಂತ ಹೇಳಿ ಒಳ್ಳೆ ಕಾರ್ಯಚಟುವಟಿಕೆ ಮಾಡಲಿ ಅಂತೇಳಿ ನಾನು ಇವರಿಗೆ ಹಾರೈಸ್ತೇನೆ. ಸರ್, ಆಮೇಲೆ ಹಾಗೆ ಲೋನ್ಗಳಲ್ಲಿ ಯಾವ ಥರ ಫೆಸಿಲಿಟಿಗಳಿದೆ? ಈಗಾಗಲೇ ಲೋನ್ಗಳು PM ಸ್ವನಿಧಿಯಿಂದ 10,000, 20,000, 50,000 ಅದು ನೆಕ್ಸ್ಟ್ ಬರೋ ತಿಂಗಳಿಂದ ಚಾಲನೆ ಆಗುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಬಜೆಟ್ ಅವರಲ್ಲಿ 1 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. 50,000 ಯಾರು ತೆಗೆದುಕೊಂಡಿರ್ತಾರೋ ಅವ್ರು 1 ಲಕ್ಷ ರೂಪಾಯಿಯನ್ನು ಚಾಲ್ತಿಯಲ್ಲಿದೆ. ಮತ್ತು ID ಕಾರ್ಡನ್ನು ಮಾನ್ಯ ಮುಖ್ಯಮಂತ್ರಿ DC ಮುಖ್ಯಮಂತ್ರಿ ಅದು ಈ ತಿಂಗಳು ಬರೋ ತಿಂಗಳ ಬಿಡುಗಡೆ ಆಗುತ್ತೆ. ಎಲ್ಲ ರೆಡಿ ಆಗಿದೆ, ಅದು ಬಿಡುಗಡೆ ಆಗುತ್ತೆ. ಮತ್ತು ಇನ್ನು ಮುಂದಿನಲ್ಲಿ ಅವರಿಗೆ ಸವಲತ್ತುಗಳನ್ನು ಯಾವ ರೀತಿ ಕಾರ್ಮಿಕರ ಕಾರ್ಡ್ ಆಗಿರ್ಬೋದು, ಮತ್ತು ಅವರಿಗೆ ಬೇರೆ ಬೇರೆ ಸ್ಕೀಮ್ಗಳಾಗಿರ್ಬೋದು, ಸಮೃದ್ಧಿ ಯೋಜನೆ 8 ಸ್ಕೀಮ್ ಬರುತ್ತೆ. ಅದೆಲ್ಲನೂ ಆ ಮಹಿಳೆಯರಿಗೆ ಕುಲಾಕುಷಿತವಾಗಿ ಪುರುಷರ ಸಪ್ರೇಟು ಮಹಿಳೆಯರು ಸಪ್ರೇಟ್ ಮಾಡಿದ್ದೀವಿ. ಅಂದರೆ ಆ ಮಹಿಳೆಯರವಾಗಿ ಮಹಿಳೆಯರೇ ಮಾತಾಡುವಾಗಾದಾಗ ಅವರಿಗೆ ಸರ್ಕಾರ ಅನುದಾನಗಳಾಗಿರ್ಬೋದು, ಅವ್ರ ತೊಂದರೆ ತ್ರಾಪತ್ತುಗಳಾಗಿರ್ಬೋದು, ಮತ್ತು ಅವರಿಗೆ ಕೆಲವು ಜನ ಶೌಚಾಲಯಗಳಿಲ್ಲ, ಮಹಿಳೆಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ, ಮತ್ತು ಆ ಭಾಗದಲ್ಲಿ ಮಹಿಳೆಯರು ಸ್ವಲ್ಪ ಹಂಚ್ಕೋತಾರೆ. ಕೆಲವು ಜನ ಏನಾಗುತ್ತೆ ಅಂದರೆ ಜೆಂಟ್ಸ್ ಮಾತಾಡೋದಕ್ಕೂ ಮಹಿಳೆಯರು ಸಂಘಟನೆ ಇದೆ. ನಮ್ಮದು ಚುನಾವಣೆ ಆಗುತ್ತೆ, ಸ್ಟ್ರೀಟ್ ವೆಂಡರ್ ಟೌನ್ ವೆಂಡಿಂಗ್ ಕಮಿಟಿ ಚುನಾವಣೆ ಆಗುತ್ತೆ. ಆ ಕಮಿಟಿಲಿ ಇಂಪ್ಲಿಮೆಂಟ್ ಆಗಬೇಕು ಮಹಿಳೆಯರಿಗೆ ಸರ್ಕಾರದ ಅನುದಾನಗಳಾಗಲಿ ಮತ್ತೊಂದಾಗಲಿ. ಆ BBMP ಕೂತ್ಕೊಂಡು ಆ ಮಾತಾಡೋವಂಥ ಕಾರ್ಯಕ್ರಮ ರೂಪಗಳಾಗಿರ್ಬೋದು, ಕಾರ್ಯರೂಪಕ್ಕೆ ತರುವಂಥದ್ದಾಗಲಿ ಆ ಭಾಗಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಇಷ್ಟಪಡ್ತೀನಿ. ಬೆಂಗಳೂರು ಸೆಂಟ್ರಲ್ ಕೇಂದ್ರಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಖುಷಿ ವಿಷಯ ಅಂದರೆ ನಮ್ಮ ಮಹಿಳೆ ಟೀಮ್ಗೆ ಒಬ್ಬರು ಅಧ್ಯಕ್ಷರು ಸಿಕ್ಕಿದ್ರು. ಮತ್ತು ಮಹಿಳೆ ಬೆಳವಣಿಗೆಗೆ ಇದೊಂದು ಉದಾಹರಣೆನೂ ನಾನು ಹೇಳೋದು. ಇವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನಾವು ಉಪಾಧ್ಯಕ್ಷರಾಗಿ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು ಅವ್ರಿಗೆ ವಿಷಯಗಳ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಾವು ಸಪೋರ್ಟಾಗಿ ನಿಲ್ತೀವಿ. ಅವರು ಅಲ್ಲಿ ಆ ಭಾಗದ ಜನತೆಗೆ ಏನು ಕಷ್ಟ ಸುಖಗಳಿದೆ ಮತ್ತು ಏನು ಪ್ರಾಬ್ಲಮ್ಗಳಿದೆ ಅದೆಲ್ಲನೂ ಕಂಡಿಡ್ದು ಅದ್ರ ಪ್ರಕಾರ ಅವ್ರಿಗೇನು ಸೊಲ್ಯೂಷನ್ ಕೊಡ್ಬೋದು ಅದನ್ನು ಮಾಡಿಸಿ ಒಳ್ಳೆಯ ರೀತಿಲಿ ಮುಂದುವರಿಲಿ ಅನ್ನೋದೊಂದು ಶುಭಾಶಯ ಕೋರ್ತಾ ಒಂದು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಾವೇ ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ಒಂದು ಮೇಡಮ್ ಫಿರ್ದೋಸ್ ಜಹಾಂಗೆ ಅಂತ, ಫಿರ್ದೋಸ್ ಜಹಾನ್ ಮೇಡಮ್ಗೆ ವುಮೆನ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಡಿಸಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾರೆ. ಹಿಂದೂ ಮುಸ್ಲಿಮ್ ಬೆಂಗಳೂರು ಕೇಂದ್ರ ಡಿಸ್ಟ್ರಿಕ್ಟ್ ವುಮೆನ್ ಪ್ರೆಸಿಡೆಂಟ್ಸ್ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಈಸಾಯಿ ಮತ್ತು ಎಲ್ಲ ಸೇರಿಸಿ ಒಂದೇ ಕುಟುಂಬದಲ್ಲಿ ಕೆಲಸ ಮಾಡ್ತಾನೆ. ಓಕೆ, ನಾವೇ ಸೇರಿಸಿ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್, ಧನ್ಯವಾದ. ಮೊದಲಂತೂ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಲೀಡರ್ ಅವ್ರಿಗೆ ಎಲ್ಲರಿಗೆ ನಮಸ್ಕಾರ. ಇಷ್ಟು ವಿಶ್ವಾಸ ಮಾಡಿ ನನ್ನ ಮೇಲೆ ನನಗೆ ಇದು ಮಾಡಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಕಾಮೇಶ್ವರಿ ಮೇಡಮು, ನಮ್ಮ ರಂಗಸ್ವಾಮಿ ಸರ್
ಎಲ್ಲರೂ ಅಷ್ಟೊಂದು ಖಲೀಲು ಅಸ್ಮಾ ಮೇಡಮು ಎಲ್ಲ ಎಷ್ಟೊಂದು ವಿಶ್ವಾಸ ಮಾಡಿ ಪೋಸ್ಟ್ ಕೊಡಿಸಿದ್ದಾರೆ. ಅದು ಮುಂದೆ ಒರೆಸ್ಕೊಂಡು ಹೋಗೋದು ನನ್ನ ಧರ್ಮೆ. ಅದು ಮಾಡಿ ತೋರಿಸ್ತೀನಿ ಸರ್. ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ, ಖುಷಿ ಆಗ್ತದೆ. ಒಂದು 15 ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂಡಿದ್ದೆ. ಆಮೇಲೆ ಕಾಂಗ್ರೆಸ್ ಲೀಡರಲ್ಲಿ ಎಲ್ಲರಿಗೆ ಸಪೋರ್ಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೆ. ಇವಾಗ ನನಗೇನು ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಹೇಳ್ಕೊಂಡು ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ರವಿ ಸರ್ಗೂ ತುಂಬ ನಮ್ಮ ಚಾಮರಾಜಪೇಟೆ MLA ಸರ್ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವ್ರಿಗೂ. ಇವಾಗ ಎಷ್ಟು ಜಿಮ್ಮೆದಾರಿ ಕೊಟ್ಟಿದ್ದಾರೆ ಅಂದರೆ ಸಹಕರಿಸಿ ತೋರಿಸ್ತೀನಿ. ಎಲ್ಲ ವ್ಯಾಪಾರಿ ಮಾರ್ಕೆಟ್ ಅವ್ರಿಗೆ ಏನು ತೊಂದರೆ ಬಂದಿದೆ, ಏನು ಇದಾಗತ್ತೆ ನೋಡಿ ಅವ್ರಿಗೆ ಜೊತೆಯಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡಿಕೊಂಡು ಓಡಾಡಿಸ್ತೀನಿ. ತುಂಬ ಒಂದು ಅಧಿಕಾರ ಕೊಟ್ಟಿದ್ದೀರಾ, ಆದರೆ ಏನು ಹೇಳ್ತೀರಾ? ಎಲ್ಲರಿಗೂ ಮೊದಲಿಗೆ ನಮಸ್ಕಾರಗಳು. ಮತ್ತು ಫಿರ್ದೋಸ್ ಜಹಾಂ ಅವ್ರಿಗೆ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷೆ ಮಹಿಳಾ ಘಟಕದಲ್ಲಿ ಬೀದಿ ಬದಿ ವ್ಯಾಪಾರಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಈ ರಂಗಸ್ವಾಮಿ ಸಾಹೇಬರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಅವರು ಮಹಿಳೆಯರಿಗೆ ಬೆಳೆಸ್ತಾ ಇರೋದನ್ನ ನೋಡಿ ನಮ್ಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಅವರು ಕೈ ಜೋಡಿಸಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ತುಂಬ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಮಹಿಳೆಯರು ಇದ್ದಾರೆ. ಅವರಿಗೆ ಇವಾಗ ಗಂಡಸರ ಹತ್ರ ಬಂದು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ತುಂಬ ಜಾಸ್ತಿ ಕಷ್ಟ ಆಗ್ತಾ ಇರೋದ್ರಿಂದ ಈಗ ಮಹಿಳೆಯರು ಇರೋದ್ರಿಂದ ಅವ್ರಿಗೊಂಥರ ಅನುಕೂಲ ಆಗುತ್ತೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಮಹಿಳೆಯರು ಇದ್ದಾರೆ. ಈಗ ತರಕಾರಿ ಮಾರೋದಿರ್ಬೋದು, ಮತ್ತು ಬಟ್ಟೆ ವ್ಯಾಪಾರ ಮಾಡೋರು ಎಲ್ಲ ಸುಮಾರು ಇದ್ದಾರೆ. ಅದರಲ್ಲಿ ಅಲ್ಲಿ ಬಂದು ತುಂಬ ಜನ ಗಂಡಸರು ಅವ್ರಿಗೆ ದೌರ್ಜನ್ಯ ಮಾಡೋದು ಇದನ್ನೆಲ್ಲ ಬಂದು ಬೇರೆ ಕಡೆ ಹೇಳೋಕ್ಕಾಗಲ್ಲ. ಮಹಿಳೆ ಇದ್ದರೆ ಅವ್ರ ಹತ್ರ ಅವ್ರ ದುಃಖವನ್ನು ಹಂಚ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಫಿರ್ದೋಸ್ ಜಹಾಂ ಬೆಂಗಳೂರು ಕೇಂದ್ರಕ್ಕೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ. ಮತ್ತು ಅವರು ಮಾಡ್ತಾರೆ ಅನ್ನೋದು ನಮಗೂ ನಂಬಿಕೆ ಇದೆ. ಮತ್ತು ಸ್ವಸಹಾಯ ಗುಂಪಾಗಲಿ ಮತ್ತು ಲೇಡೀಸ್ ಟಾಯ್ಲೆಟ್ಸ್ ಎಲ್ಲದಕ್ಕೂ ಹೇಳಿದ್ದಾರೆ. ಅದನ್ನೆಲ್ಲ ಅವ್ರು ಮಾಡ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಒಂದ್ಸರಿ.